ಓಕೆ ಕೇರಳ ಪರೋಟ. ಓಹೋ, ಎರಡೆರಡು ಥರ ಕರಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಇದು ಕೇರಳ ಪರೋಟ. ಇದು ಪದರ 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 ಇರುತ್ತೆ. ತಿನ್ನೋದೇ ಮಜಾ. ಇದು ಹಿಂಗೆ ಪದರ 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 ಮಾಡ್ಕೊಂಡು ಬಂದು ಕೇರಳ ಪರೋಟ ತಿಂದಾಗೆಲ್ಲ ನಾನು 10ನೇ ಕ್ಲಾಸಲ್ಲಿದ್ದಾಗ ಎಲ್ಲ ಈ ಕಾಕಾ ಹೋಟ್ಲ್ ಅಂದಿರೋದು. ಅವಾಗ ಕಾಕಾ ಹೋಟ್ಲಲ್ಲಿ ಪರೋಟ ಚೆನ್ನಾಗಿರುತ್ತೆ ಅಂತ ಎಲ್ಲ ಮಾತಾಡೋರು. ನಾನು ಏನಿದು ಕಾಕಾ ಹೋಟ್ಲ್ ಪರೋಟ ತಿನ್ನಲೇಬೇಕು ಅಂದ್ಬಿಟ್ಟು ಹುಡ್ಕೊಂಡೋದೆ ಒಂದು ಕಾಕಾ ಹೋಟ್ಲೆ. ಅಲ್ಲಿ ಹೋದೆ. ಇದು ಒಂದು ₹3 ₹4 ಇತ್ತು ನನ್ನ ಜೋಬಲ್ಲಿ. ನಾನು ಸ್ಟೈಲಾಗಿ ಒಂದು ಪರೋಟ ಅಂದೆ. ನನ್ನ ತಲೆಯೇನು ಪರೋಟ ತೊಗೊಂಡ್ರೆ ಜೊತೆಗೆ ಚಟ್ನಿ ಸಾಂಬಾರು ಸಾಗು ಏನೋ ಕೊಡ್ತಾರೆ ನನ್ನ ತಲೆ. ನಾನು ಅಲ್ಲೆಲ್ಲ ಹಂಗಲ್ಲ. ಪರೋಟ ಜೊತೆಗೆ ಸೈಡ್ ಡಿಶ್ ಆರ್ಡ್ರ್ ಮಾಡಬೇಕು. ನಾವು ನಾರ್ತ್ ಇಂಡಿಯನ್ ರೋಟಿ ತೊಗೊಂಡ್ರು ಆ ಥರ. ನಂಗೆ ಅದು ಐಡಿಯಾನೇ ಇಲ್ಲ. ಅವನು ಜೊತೆಗೆ ಏನು ಕೊಡಲಿ ಅಂತ ನಾನು ತಿಂದಿದ್ದು ₹4. ಅವೆಲ್ಲ ಏನು ಬೇಡ, ಬರೀ ಪರೋಟ ಅಂದೆ. ಅವನು ನನ್ನ ಮುಖ ಹಿಂಗೆ ನೋಡಿದೆ. ಏನೋ ವಿಚಿತ್ರವಾಗಿ ನೋಡ್ದೆ ನನ್ನ ಮುಖನ. ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ನಾನು ಇವನ್ಯಾಕೆ ಹಿಂಗೆ ನೋಡ್ತಾ ಇದ್ದಾನೆ ನನ್ನ ಅಂತ. ಸರಿ, ಆಮೇಲೆ ಹೋದ. ಒಂದು ಪರೋಟ ತಂದು ಹಿಂಗೆ ಇಟ್ಟ. ಒಂದು ಪ್ಲೇಟಲ್ಲಿ ಒಂದು ಪರೋಟ, ಒಂದು ಪೀಸ್ ಆನಿಯನ್ನು, ಒಂದು ಪೀಸ್ ಸೌತೆಕಾಯಿ ಇಟ್ಬಿಟ್ಟು ಒಟ್ಟದ. ನಾನು ಇದನ್ನು ಏನು ನೆಂಚ್ಕೊಂಡು ಹೆಂಗೆ ತಿನ್ನೋದಿದ್ದಾನೆ ಅಂತ ನಂಗೆ ಐಡಿಯಾನೇ ಇಲ್ಲ. ಕರೆದೆ ಅವನು, ಬರ ಇಲ್ಲ ಹಿಂದೆ ಬಂದವನು. ಇದಕ್ಕೇನು ಜೊತೆಗೆ ಚಟ್ನಿ ಗಿಟ್ನಿ ಏನು ಕೊಡೋದು ಅಂದೆ. ಅವ್ನು ನನ್ನ ಮುಖ ಹಿಂಗೆ ವಿಚಿತ್ರವಾಗಿ ಮಾಡ್ದ. ಯಾವ ಥರ ಇಂಥ ಹೋಟ್ಲಿಗೆ ಬಂದಿದ್ದೀರಾ ಅಂತ ಕೇಳ್ದ. ಬಂದಿಲ್ಲ ಅಂದೆ. ಇಲ್ಲ, ಕೇರಳ ಪರೋಟ ಹಂಗೆಲ್ಲ ಕೊಡೋಲ್ಲ, ನೀವು ಸೈಡ್ ಆರ್ಡ್ರ್ ಮಾಡಬೇಕು ಅಂತ. ನನ್ನ ತಿಂದಿದ್ದು ₹4. ಏನು ಆರ್ಡ್ರ್ ಮಾಡಲಿ? ಸರಿ ಬೇಡ ಬಿಡಿ ಅಂದೆ. ಅವ್ನು ಆ ಕಡೆ ಹೋದ್ಮೇಲೆ ಸಾಲ್ಟು ಪೆಪ್ಪರ್ ಚೆನ್ನಾಗಿ ಹಿಂಗೆ ಕುದಿಸ್ಕೊಂಬಿಟ್ಟು ಈ ಸೌತೆಕಾಯಿ ಎಲ್ಲ ಪೀಸ್ ಮಾಡಿಬಿಟ್ಟು, ಈರುಳ್ಳಿ ಪೀಸ್ ಮಾಡ್ಬಿಟ್ಟು ರೋಲ್ ಮಾಡಿಬಿಟ್ಟೆ. ನೋಡಿ ಕಚ್ಕೊಂಡು ತಿಂದೆ. ಆವತ್ತು ತಿಂದಿದ್ರೆ ಇವತ್ತಿನ ತನಕ ಆ ರುಚಿ ನನ್ನ ನಾಲ್ಗೆಲ್ಲಿದೆ. ಸೊ ಎಲ್ಲೇ ಕೇರಳ ಪರೋಟ ಚೆನ್ನಾಗಿ ಮಾಡ್ತಾರೆ ಅಂದರೆ ನಾನು ಹೋಗಿ ತಿಂತೀನಿ, ಅದನ್ನು ನೆನೆಸ್ಕೊತೀನಿ. ಭಾಳ ಅದ್ಭುತವಾಗಿದೆ ಪರೋಟ. ಇಲ್ಲಿ ಮೃದುವಾಗಿದೆ, ಎಕ್ಸಲೆಂಟ್, ಚೆನ್ನಾಗಿ ಪದರಗಳಿದೆ. ಸೂಪರ್. ಇದನ್ನು ಖಾಲಿ ಮಾಡಿಬಿಡ್ತೀನಿ. ಆಮೇಲೆ ಒಂದು ಓಪನ್ ಬಟರ್ ಮಸಾಲ ತಿನ್ನೋಣ. ಥ್ಯಾಂಕ್ ಯು. ಇದು ಅಡಿಗಾಸಿನ ಫೇಮಸ್ ಓಪನ್ ಬಟರ್ ಮಸಾಲ ಅಂತ. ಇದು ಆ್ಯಕ್ಚುಲಿ ಒರಿಜಿನಲ್ ಎಲ್ಲಿ ಗೊತ್ತಾ ಶುರುವಾಗಿದ್ದು? ದಾವಣಗೆರೆ ಓಪನ್ ದೋಸೆ ಅಂತ ಅದಕ್ಕೆ ಹೆಸರು. ಒರಿಜಿನಲ್ ಸ್ಟಾರ್ಟ್ ಆಗಿದ್ದು ದಾವಣಗೆರೆಯಲ್ಲಿ. ಅಲ್ಲೇನು ಮಾಡೋರು ಅಂದರೆ, ಯಾವಾಗಲೂ ಯಾಕೆ ಮಸಾಲೆ ದೋಸೆ ಒಳಗೆ ಮಡಿಸಿ ಪಲ್ಯ ಮಡಿಸಿ ಹಿಂಗೆ ಕೊಡಬೇಕು, ಓಪನ್ನಾಗಿ ಕೊಟ್ಟರೆ ಏನಾಗುತ್ತೆ ಅಂತ ಯಾರೋ ಒಬ್ಬರು ಯೋಚನೆ ಮಾಡಿ ಅವರು ದೋಸೆ ಹುಯ್ದರು, ಪಲ್ಯ ಹಿಂಗಿಟ್ರು. ನೋಡೋಕ್ಕೇನೋ ಚೆನ್ನಾಗಿ ಕಾಣಿಸ್ತಿಲ್ಲ. ಅದಕ್ಕೆ ಏನು ಮಾಡಿದ್ರು, ಪಲ್ಯ ತೆಗೆದುಬಿಟ್ಟು ಚೆನ್ನಾಗಿ ಚಟ್ನಿ ಪುಡಿ ಹಾಕಿದ್ರು. ಚಟ್ನಿ ಹಾಕೋದು ಕಾಮನ್. ಚಟ್ನಿ ಪುಡಿ ಹಾಕ್ಬಿಟ್ಟು ಮತ್ತು ಕ್ಯಾರೆಟು, ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ಈ ಪಲ್ಯ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಬೆಣ್ಣೆ ಇಟ್ಟರು. ಅದು ದಾವಣಗೆರೆಯಲ್ಲಿ ಸಖತ್ ಕ್ಲಿಕ್ ಆಗ್ಬಿಡ್ತು. ಅದಕ್ಕೆ ದಾವಣಗೆರೆ ಓಪನ್ ಬಟರ್ ದೋಸೆ ಅಂತಲೇ ಫೇಮಸ್ ಅದು. ಸೊ ಓಪನ್ ದೋಸೆ ಆಫ್ ದಾವಣಗೆರೆ ಮತ್ತೆ ಎಲ್ಲ ಕಡೆ ಹಬ್ಗೊಳಕ್ಕೆ ಶುರುವಾಯಿತು. ಇವರು ಈ ದಾವಣಗೆರೆ ಸ್ಟೈಲಲ್ಲೇ ಮಾಡ್ತಾರೆ. ಚೆನ್ನಾಗಿರುತ್ತೆ ಇದು. ಆ ಚಟ್ನಿ ಪುಡಿನೇ ಮೇಯ್ನ್ ಇರೋದು. ಚಟ್ನಿ ಪುಡಿ ಟೇಸ್ಟ್ ಚೆನ್ನಾಗಿದ್ರೆ ಮಾತ್ರ ದೋಸೆ ಚೆನ್ನಾಗಿರ್ತಾರೆ, ಚೆನ್ನಾಗಿರಲ್ಲ. ಸೂಪರ್ ದೋಸೆ, ಸಾಫ್ಟಾಗಿದೆ. ಚಟ್ನಿ ಪುಡಿ ಖಾರ ಹದವಾಗಿದೆ. ಚಟ್ನಿ ಪುಡಿ ಘಮ್ಮಂತಿದೆ. ಬೆಣ್ಣೆ ಚೆನ್ನಾಗಿದೆ, ಬೆಣ್ಣೆ ಚೆನ್ನಾಗಿ ಹಾಕಿದ್ದಾರೆ. ಪಲ್ಯ ಚೆನ್ನಾಗಿದೆ, ಚೆನ್ನಾಗಿ ಹದವಾಗಿ ಬೇಯಿಸಿದ್ದಾರೆ. ಆಲೂಗಡ್ಡೆ ಚೆನ್ನಾಗಿ ಮ್ಯಾಶ್ ಮಾಡಿದ್ದಾರೆ. ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು. ಅದ್ಭುತ, ಸೂಪರ್. ಈಗ ಇದನ್ನು ಖಾಲಿ ಮಾಡಿಬಿಡ್ತೀನಿ, ಆಮೇಲೆ ಕೈ ರುಚಿ ಸ್ಟಾರ್ಟ್ ಮಾಡೋಣ. ಓಕೆ, ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ನಿಮ್ಮ ಮನೆಯಲ್ಲಿ ಕೈ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮ್ಮಲ್ಲಿ ಕೈ ರುಚಿ ಮಾಡೋದಕ್ಕೆ ಶ್ರೀಮತಿ ಪ್ರೇಮಾ ಚಂದ್ರಶೇಖರ್ ಅವ್ರ ಮನೆಗೆ ಬಂದಿದ್ದೀನಿ. ಅವ್ರಿಗೋಸ್ಕರ ಸ್ಪೆಷಲ್ಲಾಗಿ ಒಂದು ದೋಸೆ ಮಾಡ್ತಾಯಿದ್ದೀನಿ. ಆ ದೋಸೆಗೆ ನಾನು ಇಟ್ಟಿರೋ ಹೆಸರು ದರದುರ ದೋಸೆ ಅಂತ. ಚೆನ್ನಾಗಿರುತ್ತೆ. ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ದರದುರ ಅಂದರೆ ಶ್ರೇಷ್ಠ ಅಂತ. ಶ್ರೇಷ್ಠವಾದಂಥ ದೋಸೆ ಇದು. ದರದುರ ದೋಸೆಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಹೆಸರು ಬೇಳೆಯನ್ನು ಸುಮಾರು 4 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. 2 ಕಪ್ಪು ಹೆಸರುಬೇಳೆ, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಒಂದು ಅರ್ಧ ಕಪ್ಪಷ್ಟು, ಒಂದು ಸ್ವಲ್ಪ ಚಿರೋಟಿ ರವೆ, ಅದು ಒಂದು ಅರ್ಧ ಕಪ್ಪಷ್ಟು, ತೆಂಗಿನಕಾಯಿ ತುರಿ, ಈರುಳ್ಳಿ, ಚಟ್ನಿ ಪುಡಿ, ಕಡಲೆಪಪ್ಪು ಒಂದು ಸ್ವಲ್ಪ ಚಟ್ನಿಗೆ ಬಳಸ್ತೀನಿ ಅದನ್ನು,
ಶುಂಠಿ ಚಟ್ನಿಗೆ ಬಳಸ್ತೀನಿ, ಹಸಿಮೆಣಸಿನ್ಕಾಯಿ ಚಟ್ನಿಗೆ ಬಳಸ್ತೀನಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ತುಪ್ಪ, ಇವೆಲ್ಲ ದರದುರ ದೋಸೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಸೊ ಈಗ ದರದುರ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಫಸ್ಟ್ ಚಟ್ನಿ ಮಾಡ್ಕೊಂಬೇಡ. ಯಾಕೆಂದರೆ ನಾನು ನಿಮಗೆ ದೋಸೆ ಹುಯ್ ಕೊಟ್ಟಾಗ ಬಿಸಿ ಬಿಸಿಯಾಗಿ ಹಾಗೆ ತಿಂತಾ ಇರ್ಬೇಕು ನೀವು ಅಲ್ವಾ, ಬಿಸಿ ಬಿಸಿ ತಿನ್ನಬೇಕು. ಸೊ ಫಸ್ಟ್ ಚಟ್ನಿ ಮಾಡೋಣ. ಸೊ ಚಟ್ನಿ ಮಾಡೋದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟು ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ತೀನಿ, ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯಿನೂ ಹಾಕೋಣ. ಖಾರ ತಿಂತೀರಾ ನೀವು? ಖಾರ ಜಾಸ್ತಿ ತಿಂತೀವಿ. ಎಲ್ಲ ನಮ್ಮ ಥರದವರೇ ಸಿಕ್ಕಿದ್ದಾರೆ ನನಗೆ. ಎಲ್ಲ ನಾವು ಖಾರ ತಿನ್ನೋರೇ. ವೆರಿ ಗುಡ್. ನೀವು ಸಿಹಿ ಮಾಡಿದ್ರೂ ಚೆನ್ನಾಗಿರೋದು ನಮಗೆ. ಎಲ್ಲ ಖಾರನೇ ಮಾಡ್ತಾ ಇದ್ದೀರಾ. ನಾನು ಸಾಮಾನ್ಯವಾಗಿ ಸ್ವೀಟ್ ಎಲ್ಲ ಬರೀ ಯಾವ್ದಾದ್ರು ಸ್ಪೆಷಲ್ ಅಕೇಶನ್ಗೆ ಹಬ್ಬ ಗಿಬ್ಬ ಆ ಥರ ಇದ್ದರೆ ಮಾತ್ರ ಮಾಡೋದು, ಇದ್ರ ಮಾಡಲ್ಲ. ಮೆಣಸಿನಕಾಯಿ ಇದರಲ್ಲೇ ಉರಿ ಹತ್ರ ಸ್ವಲ್ಪ ಬಿಸಿ ಮಾಡ್ಕೊಂತ. ಈಗ ಇದನ್ನು ಮಿಕ್ಸಿಗೆ ಶಿಫ್ಟ್ ಮಾಡೋಣ. ಶುಂಠಿ 1 ಇಂಚಷ್ಟು, ಕಡಲೆಪಪ್ಪು 1-2 ಸ್ಪೂನು, ಸ್ವಲ್ಪ ಹುಣಸೆಹಣ್ಣು, ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕು. ನಾನು ಇದನ್ನು ನುಣ್ಣಗೆ ರುಬ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ನಾಳೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಇವತ್ತೇ ಫ್ಲವರ್ ವೇಸ್ ರೆಡಿ ಮಾಡ್ತಾ ಇದೆಯಾ? ಏನು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಏನು ಫ್ಲವರ್ ವೇಸ್ ರೆಡಿ ಮಾಡ್ತಾ ಇಲ್ಲ, ಯಾವಾಗಲೂ ಮಾಡೋ ಥರನೇ. ಆದರೆ ಹೂವು ಜಾಸ್ತಿ ದಿನ ಬಾಳಿಕೆ ಬರೋಕ್ಕೆ ಒಂದು ಒಳ್ಳೆ ಔಷಧಿ ಹೇಳ್ತೀನಿ ನಿಮಗೆ. ಏನು? ಇದು ಲಿಕ್ವಿಡ್ ಬ್ಲೀಚ್ ಒಂದು 2 ಡ್ರಾಪ್ ಹಾಕಬೇಕು ನೀರಿಗೆ, ಜೊತೆಗೆ 1 ಸ್ಪೂನ್ ಅಷ್ಟು ಸಕ್ಕರೆ, ಅದೆರಡು ಹಾಕ್ಬಿಟ್ಟು ಅದರಲ್ಲಿ ಹೂವು ಇಟ್ಟರೆ ತುಂಬ ದಿವಸ ಬಾಳಿಕೆ ಬರುತ್ತೆ, ಬ್ಯಾಕ್ಟೀರಿಯಾನು ಫಾರ್ಮ್ ಆಗಲ್ಲ. ಸಾಕು. ಈ ಸಕ್ಕರೆ ಹಾಕಿದ್ರೆ ಇರುವೆ ಬರಲ್ವೇನೆ ನೀರಿಗೆ? ಇಲ್ಲ, ಬರಲ್ಲ. ಬ್ಲೀಚ್ ಇರುತ್ತಲ್ಲ. ಗೊತ್ತಾಯ್ತಲ್ಲ, ಹೂವು ತುಂಬ ದಿವಸ ಬಾಡದೆ ಬಾಳಿಕೆ ಬರಬೇಕು, ನೋಡೋಕೆ ಸುಂದರವಾಗಿರಬೇಕು ಅಂತ ಅನ್ಸಿದ್ರೆ ವೆರಿ ಸಿಂಪಲ್ ಸೊಲ್ಯೂಷನ್ ಇದೆ, ಮನೆಯಲ್ಲೇ ಮಾಡೋವಂಥದ್ದು. ಒಂದು ಫ್ಲವರ್ ವೇಸಲ್ಲಿ ನೀರು ತುಂಬಿಟ್ಟು 1 ಟೀ ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು 2 ಡ್ರಾಪ್ ಬ್ಲೀಚ್ ಹಾಕ್ಬಿಟ್ಟು ಅದರಲ್ಲಿ ಹೂವು ಇಟ್ಟರೆ ಹೂವು ಬಾಡಲ್ಲ, ಫ್ರೆಶ್ ಆಗಿರುತ್ತೆ, ಬ್ಯಾಕ್ಟೀರಿಯಾ ಬರಲ್ಲ. ಮಾಡಿ ನೋಡಿ. ಓಕೆ, ಚಟ್ನಿ ರುಬ್ಬಿದ್ದಾಯಿತು. ಈಗ ದೋಸೆ ಹಿಟ್ಟು ರುಬ್ಬಿಡೋಣ. ನಾನು ಮಿಕ್ಸಿಗೆ 4 ಗಂಟೆಗಳ ಕಾಲ ನೆನೆಸಿರ್ತಕ್ಕಂಥ ಹೆಸರುಬೇಳೆ 2 ಕಪ್ಪಷ್ಟು ಇದನ್ನು ಹಾಕ್ಕೊತಾ ಇದ್ದೀನಿ. ಇದು ನೀವೇ ಮಾಡಿ ಇಡ್ತಾರ ಹೆಸರು ಅಂತನಾ? ಹೊಸ ಹೆಸರು ನಿಮ್ಮದೇನಾ ಇದು? ಹಾಂ, ಹೆಸರು ನಂದೇ. ಟೈಟಲ್ ನಿಮ್ಮದೇನೇ ಇದಕ್ಕೆ? ಬೇಸಿಕ್ ದೋಸೆ ಎಲ್ಲೋ ಒಂದು ಕಡೆ ತಿಂದಿದ್ದೆ, ಅದಕ್ಕೆ ನಾವು ಒಂದು ಸ್ವಲ್ಪ ಬೇರೆ ಏನೋ ಆ್ಯಡ್ ಮಾಡಿ ಅದಕ್ಕೆ ನಾವು ಮಾಡ್ಕೊಂಡ್ವಿ. ಹಾಗೆ ಅದಕ್ಕೆ ನಾವು ಒಂದು ಹೆಸರು ಇಟ್ತೀವಿ. ಹಾಗೆ ಚಿರೋಟಿ ರವೆಗೆ ನೀರು ಹಾಕೋಣ. ಸ್ವಲ್ಪ ನೆನಿಬೇಕದು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಹಸಿಮೆಣಸಿನ್ಕಾಯಿ, ಒಂಚೂರು ಜೀರಿಗೆ, ಹೆಸರಿಟ್ಟು ದೋಸೆ ಟೈಪ್ ಬರ್ತಾ ಇದೆ ಅಲ್ವರ? ಸ್ವಲ್ಪ ಅದೇ ಥರ ಇರುತ್ತೆ. ನಾವು ಮಾಡೋದು ಸ್ವಲ್ಪ ಬೇರೆ ಅಷ್ಟೇ. ಶುಂಠಿ, ಓಕೆ. ಈಗ ಇದಕ್ಕೆ ಒಂಚೂರು ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ನಾನು ಇದನ್ನು ನುಣ್ಣಗೆ ರುಬ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್.